ಹಲೋ ಗೆಳೆಯರೆ, ಕೆ ಪಿ ಎಸ್ ಎಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. 7 ಮತ್ತು 8ನೇ ತಾರೀಕಿನ ಕರೆಂಟ್ ಅಫೇರ್ಸ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ MCQಸನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ಈ ಕ್ಲಾಸ್ನಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ. ಸೊ 30 ಮಿನಿಟ್ಸ್ ಅಷ್ಟು ಕ್ಲಾಸ್ ನಡೆದ್ರೂ ನಡೀಬೋದು. ಯಾಕಂದರೆ ಇವತ್ತು ನಾವು 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಅದಕ್ಕಿಂತ ಮುಂಚೆ ಪ್ರತಿನಿತ್ಯ ಹೇಳುವಂತೆ ಟೆಲಿಗ್ರಾಮ್ ಚಾನಲನ್ನು ಯಾರು ಫಾಲೋ ಮಾಡ್ತಿಲ್ವೋ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ಅದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡಿ ಅಲ್ಲಿ ಪ್ರತಿನಿತ್ಯದ ಅಪ್ಡೇಟ್ಗಳನ್ನು ಪಡ್ಕೋಬೋದು. ಸೊ ಆ ನಿಟ್ಟಿನಲ್ಲಿ ಯಾರು ಮೊದಲನೇ ಬಾರಿಗೆ ಕ್ಲಾಸನ್ನು ನೋಡ್ತಿದ್ದೀರೋ, ಸೊ ನಾವು ಈ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ 1 ಮಂತ್ ಆಗಿದೆ. ಮೇ 5ನೇ ತಾರೀಕು 6ನೇ ತಾರೀಕಿಂದ ನಾವು ಶುರು ಮಾಡಿದ್ದು. ಸೊ 1 ತಿಂಗಳು ಕರೆಂಟ್ ಅಫೇರ್ಸನ್ನು ನಾವು ಪ್ರತಿನಿತ್ಯ ಹಾಕ್ತಾ ಬಂದಿದ್ದೇವೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಮೊದಲನೇ ಬಾರಿ ನೋಡ್ತಿರೋರು ಹಳೆಯ ಬ್ಯಾಕ್ಲಾಗ್ಸ್ ಇದ್ದರೆ ಅದನ್ನು ಕವರ್ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವೊಂದು ವಿಷಯಗಳನ್ನು ನಾನು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಿಂದಿನ ಕ್ಲಾಸ್ನಲ್ಲಿ ಅದನ್ನು ಡಿಸ್ಕಸ್ ಮಾಡಿರೋದ್ರಿಂದ ನಾನು ಅದನ್ನು ಇಲ್ಲಿ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹಿಂದಿನ ಕ್ಲಾಸ್ಗಳನ್ನು ಯಾರು ನೋಡಲಿಲ್ವೋ ಅಟ್ಲೀಸ್ಟ್ ಮೇಯಿಂದ ಕವರ್ ಮಾಡ್ಕೊಂಡು ಬನ್ನಿ. ಸೊ ಮುಂದಿನ ದಿನಗಳಲ್ಲಿ ಅದು ಬಹಳ ಬೆನಿಫಿಟ್ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ. ಮೊಲ್ಡೋ-ಚುಶುಲ್ ಬಾರ್ಡರ್ ಪಾಯಿಂಟ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್. ಸೊ ಭಾರತ ಮತ್ತು ಚೈನಾ ನಡುವೆ ಜನರಲ್ಗಳ ಲೆವೆಲ್ನಲ್ಲಿ, ಆರ್ಮಿ ಜನರಲ್ಸ್ ಲೆವೆಲ್ಗಳಲ್ಲಿ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಸೊ ಆ ಒಂದು ಮೀಟಿಂಗ್ ಈ ಬಾರ್ಡರ್ ಪಾಯಿಂಟಲ್ಲಿ ನಡೆದಿತ್ತು, ಮೊಲ್ಡೋ-ಚುಶುಲ್ ಬಾರ್ಡರ್ ಪಾಯಿಂಟ್. ಸೊ ಈ ಬಾರ್ಡರ್ ಪಾಯಿಂಟ್ನಲ್ಲಿ ಭಾರತ ಮತ್ತು ಚೈನಾದ ಮಿಲಿಟರಿ ಅಧಿಕಾರಿಗಳು ಮೀಟಿಂಗನ್ನು ನಡೆಸಿದರು. ಸೊ ಯಾರು ಮೀಟಿಂಗನ್ನು ನಡೆಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ, ಯಾವ ಪರೀಕ್ಷೆಯಲ್ಲೂ ಕೂಡ ಕೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಈ ಸ್ಥಳವನ್ನು ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಇದು ಚೈನಾ ಜೊತೆ ಇರುವಂಥ ಬಾರ್ಡರ್ ಪಾಯಿಂಟ್. ಸೊ ಇದರ ನಂತರ ಆಲ್ರೆಡಿ ಆರ್ಮಿಗಳೇನು ಎಂಗೇಜ್ ಆಗಿದ್ವು ಕೆಲವೊಂದು ಪಾರ್ಟಲ್ಲಿ, ಲಡಾಖ್ ರೀಜನಲ್ಲಿ ಎಸ್ಪೆಷಲಿ. ಸೊ ಇದು ಕೂಡ ಲಡಾಖ್ನಲ್ಲಿದೆ. ಸೊ ಲಡಾಖ್ ರೀಜನಲ್ಲಿ ಕೆಲವೊಂದು ಭಾಗಗಳಲ್ಲಿ ಎಲ್ಲಿ ಆರ್ಮಿ ಡಿಪ್ಲಾಯ್ಮೆಂಟ್ಸ್ ಆಗಿತ್ತು, ಸೊ ಆ ಜಾಗಗಳಿಂದ ಆರ್ಮಿಗಳನ್ನು ಕರೆದುಕೊಳ್ಳಲಾಗಿದೆ ಎರಡು ಕಡೆಯೂ ಕೂಡ. ಸೊ ಈ ಮೀಟಿಂಗ್ ಸ್ವಲ್ಪ ಮಟ್ಟಿಗೆ ಸಕ್ಸಸ್ಸನ್ನು ತಂದುಕೊಟ್ಟಿದೆ. ಸೊ ಮೊಲ್ಡೋ-ಚುಶುಲ್ ಬಾರ್ಡರ್ ಪಾಯಿಂಟ್ ಬಗ್ಗೆ ಕೇಳಿದರೆ ಅದು ಚೈನಾ ಮತ್ತು ಭಾರತದ ಒಂದು ಗಡಿ ಪಾಯಿಂಟ್, ಎಲ್ಲಿ ಆರ್ಮಿಯ ರೆಗ್ಯುಲರ್ ಮೀಟಿಂಗ್ಸ್ಗಳು ನಡೆಯುತ್ತೆ. ಓಕೆನಾ, ಫೈನ್. ಎರಡನೇ ಪ್ರಶ್ನೆಗೆ ಹೋಗೋಣ. ಇಂಡಿಯಾಸ್ ಫಸ್ಟ್ ಸೋಲಾರ್ ಪವರ್ಡ್ ಫೆರ್ರಿ ವಿಚ್ ಇಸ್ ಸೋಲ್ ಎಂಟ್ರೆಂಟ್ ಫ್ರಮ್ ಏಷ್ಯಾ ಟು ಗುಸ್ಟಾವ್ ಟ್ರೋವ್ ಅವಾರ್ಡ್ ಇಸ್ ನೇಮ್ಡ್. ಸೊ ಗುಸ್ಟಾವ್ ಟ್ರೋವ್ ಅನ್ನೋ ವ್ಯಕ್ತಿ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನು ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಕುರಿತಾಗಿ ಬಹಳಷ್ಟು ಪೇಟೆಂಟ್ಸ್ಗಳನ್ನು ಪಡೆದಂಥವ್ರು. ಸೊ ಅವರ ಜ್ಞಾಪಕಾರ್ಥವಾಗಿ ಗುಸ್ಟಾವ್ ಟ್ರೋವ್ ಅವಾರ್ಡನ್ನು ಕೊಡಲಾಗುತ್ತೆ. ಸೊ ಈ ಪ್ರತಿಷ್ಠಿತ ಅವಾರ್ಡ್ಗೆ ಭಾರತದಿಂದ ಇಡೀ ಏಷ್ಯಾದಿಂದ ನಾವಲ್ಟ್ ಅನ್ನೋ ಒಂದು ಸಂಸ್ಥೆ, ಸೋಲಾರ್ ಮತ್ತು ಎಲೆಕ್ಟ್ರಿಕಲ್ ಶಿಪ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಸಂಸ್ಥೆ, ಈ ಆದಿತ್ಯ ಅನ್ನೋ ಒಂದು ಫೆರ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡಿತ್ತು. ಸೊ ಇದು ಪ್ರಸ್ತುತ ಕೇರಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಫೆರ್ರಿ ಏನಿದೆ ಇದು ಸೋಲಾರನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ, ಸೊ ಆ ನಿಟ್ಟಿನಲ್ಲಿ ಇದು ಕೆಲಸ ಮಾಡುತ್ತೆ. ಪ್ರತಿನಿತ್ಯ ಯೂಸ್ ಆಗುವಂಥ ಡೀಸೆಲ್ ಶಿಪ್ಸ್ಗಿಂತ ಇದು ಬಹಳ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಸೊ ಇದು ಗುಸ್ಟಾವ್ ಟ್ರೋವ್ ಅವಾರ್ಡ್ಗೆ ಇಡೀ ಏಷ್ಯಾದಿಂದ ಏನು ಆಯ್ಕೆಗಳು ಬಂದಿದ್ವು ಅದರಲ್ಲಿ 12 ಆಯ್ಕೆ ಮಾಡಲಾಗಿದೆ. 12ರಲ್ಲಿ ಈ ಬೋಟ್ ಕೂಡ ಒಂದು, ಫೆರ್ರಿ ಕೂಡ ಒಂದು. ಸೊ ಅದರ ಹೆಸರು ಆದಿತ್ಯ ಅಂತ ಇಡಲಾಗಿದೆ. ಸೊ ಆದಿತ್ಯ ಇದಕ್ಕೆ ಸರಿಯಾದ ಉತ್ತರ. ಎಲ್ಲಿದೆ ಅಂದರೆ ಕೇರಳದಲ್ಲಿರುವಂಥದ್ದು. ಯಾವ ಸಂಸ್ಥೆ ಅಂತ ಕೇಳಿದರೆ ನವಾಲ್ಟ್ ಸಂಸ್ಥೆ. ಸೊ ಯಾವ ಪ್ರಶಸ್ತಿ ಇನ್ನೂ ಪಡ್ಕೊಂಡಿಲ್ಲ. ಸೊ ಅದು ಎಂಟ್ರಿಯನ್ನು ಪಡೆದುಕೊಂಡಿದೆ ಪ್ರಶಸ್ತಿ ಸುತ್ತಿಗೆ. ಸೊ ಅದರಿಂದ ನ್ಯೂಸ್ನಲ್ಲಿತ್ತು. ಆ್ಯಂಡ್ ಇದು ಭಾರತದ ಮೊದಲ ಸೋಲಾರ್ ಪವರ್ಡ್ ಫೆರ್ರಿ ಆಗಿರೋದ್ರಿಂದ ಭಾಳ ಇಂಪಾರ್ಟೆಂಟ್. ಮೊದಲ ಸೋಲಾರ್ ಪವರ್ಡ್ ಫೆರ್ರಿಯ ಹೆಸರೇನು ಅಂತ ಕೇಳಿದರೆ ಆದಿತ್ಯ ಅಂತಲೇ ಬರೀಬೇಕು. ಓಕೆನಾ, ನೆನ್ಪಿಟ್ಕೊಳ್ಳಿ. ಮೂರನೇ ಪ್ರಶ್ನೆಗೆ ಹೋಗೋಣ. ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಇಸ್ ಲೊಕೇಟೆಡ್ ಎಟ್. ಸೊ ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಕೂಡ ನ್ಯೂಸ್ನಲ್ಲಿತ್ತು. ಸೊ ಇದು ಹೈದರಾಬಾದ್ನಲ್ಲಿದೆ. ಓಕೆ, ನೆನ್ಪಿಟ್ಕೊಳ್ಳಿ. ಸ್ಥಳವನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ, ಓಕೆ, ಹೈದರಾಬಾದ್ನಲ್ಲಿರುವಂಥದ್ದು. 4ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲಾರ್ಜೆಸ್ಟ್ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್. WBC ಏನಿದ್ದಾವೆ ಇವು ಮಾನವನಿಗೆ ರೋಗಗಳಿಂದ ಪ್ರೊಟೆಕ್ಷನ್ ಕೊಡೋದರಲ್ಲಿ ಕೆಲಸ ಮಾಡುತ್ತೆ. ಸೊ ಅವುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದು ಕಾಣಕ್ಕೆ ಸಿಗುತ್ತೆ ಅನ್ನೋದು ಪ್ರಶ್ನೆ.
ಡಿಫ್ರೆಂಟ್ ಟೈಪ್ಸ್ ಆಫ್ WBCs ಇರ್ತವೆ. ಅದರಲ್ಲಿ ಯಾವುದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾನವನ ಬ್ಲಡ್ನಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನ್ಯೂಟ್ರೋಫಿಲ್ಸ್. ಸೊ ನ್ಯೂಟ್ರೋಫಿಲ್ಸ್ ಕುರಿತಾಗಿ ಒಂದು ಡಿಸ್ಕವರಿ ಆಗಿತ್ತು. ಸೊ ಅದರ ಕುರಿತಾಗಿ ಟ್ರಾಫಿಕ್ ಸಿಸ್ಟಮ್ಸ್ ರೀತಿಯಲ್ಲಿ ನ್ಯೂಟ್ರೋಫಿಲ್ಸ್ನಲ್ಲಿ ಕೆಲವು ಮೂಮೆಂಟ್ಸ್ಗಳಾಗುತ್ತೆ ಅನ್ನೋದನ್ನು ಐಡೆಂಟಿಫೈ ಮಾಡಲಾಗಿತ್ತು. ಸೊ ಹಾಗಾಗಿ ಇದು ನ್ಯೂಸ್ ಪೇಪರ್ನಲ್ಲಿತ್ತು. ಸೊ ನಮಗೆ ನ್ಯೂಟ್ರೋಫಿಲ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ನ್ಯೂಟ್ರೋಫಿಲ್ಸ್ WBCಯ ಒಂದು ಟೈಪ್. ಲೈಕ್ ಬೇಸೋಫಿಲ್ಸ್, ಈಸೋನೋಫಿಲ್ಸ್ ಆಗಿರ್ಬೋದು, ಮೋನೋಸೈಟ್ಸ್ ಆಗಿರ್ಬೋದು, ಲಿಂಫೋಸೈಟ್ಸ್ ಆಗಿರ್ಬೋದು, ಇವೆಲ್ಲವೂ WBCಯಲ್ಲಿ ಇರ್ತವೆ. ಸೊ WBCಯಲ್ಲಿ ನ್ಯೂಟ್ರೋಫಿಲ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. ಸೊ ಈ ನ್ಯೂಟ್ರೋಫಿಲ್ಸ್ ಏನು ಮಾಡ್ತವೆ ಅಂದರೆ ಯಾವಾಗ ಇಂಜುರಿ ಆಗುತ್ತೆ ಸೊ ಆವಾಗ ಟಿಶ್ಯೂಸನ್ನು ರಿಪೇರ್ ಮಾಡೋ ಕೆಲಸವನ್ನು ನ್ಯೂಟ್ರೋಫಿಲ್ಸ್ ಮಾಡ್ತವೆ. ಓಕೆನಾ. ಸೊ ನ್ಯೂಟ್ರೋಫಿಲ್ಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಬೇಸೋಫಿಲ್ಸ್ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡುತ್ತವೆ. ಲಾರ್ಜರ್ ಪ್ಯಾರಾಸೈಟ್ಸ್ಗಳು, ವರ್ಮ್ಸ್ಗಳು ಇನ್ಫೆಸ್ಟ್ ಮಾಡಿದಾಗ ಬೇಸೋಫಿಲ್ಸ್ ಕೆಲಸ ಮಾಡುತ್ತೆ. ಯುಸಿನೋಫಿಲ್ಸ್ ಕೂಡ ಅಷ್ಟೇ. ಬ್ಯಾಕ್ಟೀರಿಯಾ, ಫಂಗೈ ಮುಂತಾದ ಇನ್ಫೆಕ್ಷನ್ಗಳಾದಾಗ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಟ್ ಬ್ಲಡ್ ಸೆಲ್ಸ್ನ ಕೆಲಸಗಳು ನಡೆಯುತ್ತೆ. ಓಕೆನಾ. 5ನೇ ಪ್ರಶ್ನೆ ನೋಡೋಣ. ವೆನ್ ದ ಇನ್ಸಿಡೆನ್ಸ್ ಆಫ್ ಡಿಸೀಸ್ ರೈಸಸ್ ಅಬೌವ್ ಎಕ್ಸ್ಪೆಕ್ಟೆಡ್ ಲೆವೆಲ್ ಇನ್ ಅ ಪರ್ಟಿಕ್ಯುಲರ್ ಜಾಗ್ರಫಿ ಇಟ್ ಇಸ್ ಟರ್ಮ್ಡ್ ಆಸ್. ಸೊ ಒಂದು ಪರ್ಟಿಕ್ಯುಲರ್ ಜಾಗ್ರಫಿಯಲ್ಲಿ, ಒಂದು ರೀಜನ್ನಲ್ಲಿ ಡಿಸೀಸ್ನ ಸ್ಪ್ರೆಡ್ಡು ಒಂದು ಪರ್ಟಿಕ್ಯುಲರ್ ಲೆವೆಲ್ನ ಕ್ರಾಸ್ ಮಾಡಿದರೆ ಅದನ್ನು ಏನಂತ ಕರಿತೀವಿ ಅಂತ ಹೇಳಿದರೆ ಎಪಿಡೆಮಿಕ್. ಸೊ ಫಾರ್ ಎಕ್ಸಾಂಪಲ್, ಈಗ ವುಹಾನ್ನಲ್ಲಿ ಮೊದಲನೇ ಬಾರಿಗೆ ಕೋವಿಡ್ ಬಂದಾಗ, ಸೊ ಅದು ವುಹಾನ್ ಏನು ನಗರ ಇತ್ತು ಆ ಜಾಗ್ರಫಿಕಲ್ ಏರಿಯಾಗೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ನಾವು ಎಪಿಡೆಮಿಕ್ ಅಂತ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ಕೋವಿಡ್ಡೇ ಈಗ ಅಮೆರಿಕದಲ್ಲಿ ಸ್ಪ್ರೆಡ್ ಆಗಿದೆ, ಭಾರತದಲ್ಲಿ ಸ್ಪ್ರೆಡ್ ಆಗಿದೆ, ಸೊ ಆಫ್ರಿಕಾದಲ್ಲೂ ಕೂಡ ಸ್ಪ್ರೆಡ್ ಆಗಿದೆ. ಸೊ ಬೇರೆ ಬೇರೆ ಕಾಂಟಿನೆಂಟ್ಸಲ್ಲಿ ಸ್ಪ್ರೆಡ್ ಆದಾಗ ಅದನ್ನು ಪ್ಯಾಂಡಮಿಕ್ ಅಂತ ಕರಿತೀವಿ. ಬೇರೆ ಬೇರೆ ರೀಜನ್ಗಳಲ್ಲಿ ಇದೇ ಎಪಿಡೆಮಿಕ್ ದೊಡ್ಡ ಮಟ್ಟದಲ್ಲಿ ಡಿಫ್ರೆಂಟ್ ರೀಜನ್ಸ್ಗಳನ್ನು ರೀಚ್ ಆದಾಗ ಅದನ್ನು ನಾವು ಪ್ಯಾಂಡಮಿಕ್ ಅಂತ ಕರಿತೀವಿ. ಎಂಡೆಮಿಕ್ ಅಂತ ಹೇಳಿದರೆ ಅದು ಆ ಒಂದು ಜಾಗಕ್ಕೆ ಮಾತ್ರ ಸೀಮಿತ, ಆ ಜಾಗದಿಂದ ಅದು ಹೊರಗಡೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಎಂಡೆಮಿಕ್ ಸ್ಪೀಷೀಸ್ ಅಂತ ಕರಿತೀವಲ್ವ. ಫಾರ್ ಲಯನ್ ಟೇಲ್ಡ್ ಮ್ಯಾಕ್ಯಾಕ್ ಏನಿದೆ, ಸಿಂಹಬಾಲದ ಸಿಂಗಲಿಕ ಏನಿದೆ, ಸೊ ಈ ಪರ್ಟಿಕ್ಯುಲರ್ ಸ್ಪೀಷೀಸ್ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮಾತ್ರ ಕಾಣಕ್ಕೆ ಸಿಗುತ್ತೆ. ಸೊ ಇದು ಎಂಡಮಿಕ್ ಅಂತ ಹೇಳಿದರೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಮಾತ್ರ ಕಾಣಕ್ಕೆ ಸಿಗುವಂಥ ಸ್ಪೀಷೀಸ್. ಸೊ ಎಂಡಮಿಕ್ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಏರಿಯಾಗೆ ಮಾತ್ರ ಸೀಮಿತವಾಗುವಂಥದ್ದು. ಓಕೆ, ಫೈನ್. ಸೊ ಇದು 3 ಕುರಿತು ತಿಳ್ಕೋಬೇಕು. 6ನೇ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟೆಸ್ಟ್ ಹ್ಯಾಸ್ ಬಿನ್ ಪ್ರೈಮರ್ಲಿ ಯೂಸ್ ಟು ಟೆಸ್ಟ್ COVID-19. ಸೊ COVID-19 ಅನ್ನೋದು ಡಿಸೀಸ್. ಸಾರ್ಸ್ ಕೊರೋನಾ ವೈರಸ್ 2 ಏನಿದೆ ಇದು ವೈರಸ್ನ ಹೆಸರು. ಓಕೆ. ಸೊ ಮೊದಲಿಗೆ ಸಾರ್ಸ್ ಅಂದರೆ ಏನು ಅಂದರೆ, ಸಾರ್ಸ್ ಅನ್ನೋದು 2003 ಸಂದರ್ಭದಲ್ಲಿ ಚೈನಾದಲ್ಲೇ ಶುರುವಾದಂಥ ಒಂದು ಡಿಸೀಸ್. ಸಾರ್ಸ್ ಅನ್ನೋದು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಸೊ ಈ ಸಾರ್ಸ್ ಸಂಬಂಧಪಟ್ಟಂತೆ ಸೇಮ್ ಫ್ಯಾಮಿಲಿಗೆ, ಕೊರೋನಾ ಫ್ಯಾಮಿಲಿ ಏನಿದೆ ಕೊರೋನಾ ವೈರಸ್ ಫ್ಯಾಮಿಲಿಗೆ ಸೇರಿರೋದ್ರಿಂದ ಅದನ್ನು ಸಾರ್ಸ್ CoV-2 ಅಂತ ಕರಿತೀವಿ. ಸೊ ಸಾರ್ಸ್ ಕೊರೋನಾ ವೈರಸ್ 2 ಅಂತ. ಸೊ ಅದು ವೈರಸ್ನ ಹೆಸರು. COVID-19 ಅನ್ನೋದು ಕೊರೋನಾ ವೈರಸ್ ಡಿಸೀಸ್ ಅಂತ ಅದರ ಫುಲ್ ಫಾರ್ಮ್, 19 ಇಯರ್. ಸೊ COVID-19 ಅನ್ನೋದು ಡಿಸೀಸ್ನ ಹೆಸರು. ಈ ಪರ್ಟಿಕ್ಯುಲರ್ ಡಿಸೀಸನ್ನು ಟೆಸ್ಟ್ ಮಾಡಲಿಕ್ಕೆ ಯಾವ ಮೆಕ್ಯಾನಿಸಮನ್ನು ಯೂಸ್ ಮಾಡಲಾಗ್ತಿದೆ ವಿಶ್ವದೆಲ್ಲೆಡೆ ಹೆಚ್ಚಾಗಿ ಅಂತ ಹೇಳಿದರೆ RT-PCR, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನನ್ನು ಯೂಸ್ ಮಾಡಲಾಗ್ತಿದೆ. ಸೊ ನಾವು ಹಿಂದೆ ಒಮ್ಮೆ ಎಲಿಸಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವರು ಎಲಿಸಾ ಟೆಸ್ಟ್ ಕಿಟ್ಟನ್ನು ಕೋವಿಡ್ಗೋಸ್ಕರ ಡೆವಲಪ್ ಮಾಡಿದರು ಅಂತ ಹೇಳಿದರೆ, ಎಲಿಸಾದಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಅದು ಆ್ಯಂಟಿಬಾಡಿ ಟೆಸ್ಟ್. ಸೊ ನಿಮ್ಮ ಬಾಡಿಯಲ್ಲಿ ಈಗ ಕೊರೋನಾ ಇನ್ಫೆಸ್ಟ್ ಆಗಿದ್ದರೆ, ಸೊ ಬಾಡಿ ರಿಯಾಕ್ಷನ್ನಲ್ಲಿ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಫೈಟ್ ಮಾಡಲಿಕ್ಕೋಸ್ಕರ. ಸೊ ಆ ಆ್ಯಂಟಿಬಾಡಿನನ್ನು ಚೆಕ್ ಮಾಡುವಂಥ ಕೆಲಸವನ್ನು ಎಲಿಸಾ ಮಾಡುತ್ತೆ. RT-PCR ಕೇವಲ ವೈರಸ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ. ಓಕೆನಾ. ಎಲಿಸಾ ಟೆಸ್ಟು ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಟೆಸ್ಟ್ ಮಾಡುತ್ತೆ. ಸೊ ಒಂದು ವೇಳೆ ಕೊರೋನಾ ಬಂದು ಹೋದ ನಂತರ ನೀವು RT-PCRನ್ನು ಮಾಡಿದರೆ ಅದು ನೆಗೆಟಿವ್ ಬರುತ್ತೆ. ಬಟ್ ಎಲಿಸಾವನ್ನು ಮಾಡಿದರೆ ಆ್ಯಂಟಿಬಾಡಿ ಪ್ರೆಸೆಂಟ್ ಇರುತ್ತೆ, ಯಾಕೆಂದರೆ ಬಾಡಿ ಫೈಟ್ ಮಾಡಲಿಕ್ಕೆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ಹಾಗಾಗಿ ಆ್ಯಂಟಿಬಾಡೀಸ್ ಇರೋದ್ರಿಂದ ಕೊರೋನಾ ಇನ್ಫೆಕ್ಷನ್ ಆಗಿತ್ತು ಅನ್ನೋದು ಕನ್ಫರ್ಮ್ ಮಾಡ್ಕೋಬೋದು. ಓಕೆನಾ. ಸೊ ಎಲಿಸಾ ಟೆಸ್ಟನ್ನು ಯಾರೂ ಮಾಡ್ತಾಯಿಲ್ಲ ಹೆಚ್ಚಾಗಿ ವಿಶ್ವದೆಲ್ಲೆಡೆ RT-PCR ಟೆಸ್ಟನ್ನೇ ಮಾಡ್ತಾ ಇರೋವಂಥದ್ದು. ಸೊ RT-PCR ಟೆಸ್ಟನ್ನು ನೀವು
ಗಮನದಲ್ಲಿ ಇಟ್ಕೋಬೇಕು. ವಿಶ್ವದೆಲ್ಲೆಡೆ ಕೋವಿಡ್-19 ಇನ್ಫೆಕ್ಷನನ್ನು ಚೆಕ್ ಮಾಡಲಿಕ್ಕೆ RT-PCR ಟೆಸ್ಟನ್ನು ಮಾಡಲಾಗ್ತಿದೆ ಅನ್ನೋದು. ಓಕೆ, 7ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬಾಟಮ್ ಮೋಸ್ಟ್ ಲೇಯರ್ ಆಫ್ ದ ಓಷನ್ ಕಾಲ್ಡ್? ಸೊ ಸಮುದ್ರದ ಆಳವಾದ ಭಾಗವೇನಿದೆ ಈ ಪ್ರದೇಶವನ್ನು ಏನು ಅಂತ ಕರಿತೀವಿ ಅನ್ನೋದು ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಬೆಂಥಿಕ್ ಝೋನ್ ಅಂತ ಕರಿತೀವಿ. ಸೊ ಅದೇ ನಿಟ್ಟಿನಲ್ಲಿ ಬೇರೆ ಝೋನ್ಸ್ಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಇಂಟರ್ ಟೈಡಲ್ ಝೋನ್ ಅಂತ ಏನಿದೆ, ಸೊ ಟೈಡ್ಸ್ ಬಂದಾಗ ಸಮುದ್ರ ಅಲೆಗಳು ಬೀಚಸನ್ನು ಕವರ್ ಮಾಡುತ್ತೆ ಅಥವಾ ಸಮುದ್ರದ ತಪ್ಪಲಿನಲ್ಲಿರುವಂಥ ಜಾಗಗಳನ್ನು ಬಂದು ಆಕ್ರಮಿಸುತ್ತೆ. ಮತ್ತು ಅಲೆಗಳು ಕಮ್ಮಿ ಆದಾಗ, ಟೈಡ್ಸ್ ಕಮ್ಮಿ ಆದಾಗ ಹಿಂದೆ ಪುನಃ ತನ್ನ ಒರಿಜಿನಲ್ ಲೆವೆಲ್ಗೆ ಹೋಗುತ್ತೆ. ಸೊ ಈ ಪ್ರದೇಶ ಏನಿದೆ ಎಲ್ಲಿಗಂಟ ಬಂದು ರೀಚ್ ಆಗಿ, ಇಲ್ಲಿ ನೋಡಿ, ಈ ಅಲೆ ಇಲ್ಲಿಗಂಟ ರೀಚ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಈ ಝೋನನ್ನು ನಾವು ಇಂಟರ್ ಟೈಡಲ್ ಝೋನ್ ಅಂತ ಕರಿತೀವಿ. ಸೊ ಹೈ ಟೈಡ್ಸ್ ಇದ್ದಾಗ ಇಲ್ಲಿವರೆಗೂ ರೀಚ್ ಆಗುತ್ತೆ, ಲೋ ಟೈಡ್ಸ್ ಇದ್ದಾಗ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಹೈ ಟೈಡ್ ಮತ್ತು ಲೋ ಟೈಡ್ ನಡುವೆ ಇರುವಂಥ ಜಾಗ ಏನಿದೆ ಆ ಜಾಗವನ್ನು ನಾವು ಇಂಟರ್ ಟೈಡಲ್ ಝೋನ್ ಅಂತ ಕರಿತೀವಿ. ಎರಡನೆಯದು ನೆರಿಟಿಕ್ ಝೋನ್. ನೆರಿಟಿಕ್ ಝೋನ್ ಬಂದು ನಾವು ಕಾಂಟಿನೆಂಟಲ್ ಶೆಲ್ಫ್ ಅಂತ ಏನು ಕರಿತೀವಲ್ವ, ಆ ಪ್ರದೇಶದಲ್ಲಿ ಇರುವಂಥ ರೀಜನನ್ನು ನೆರಿಟಿಕ್ ಝೋನ್ ಅಂತ ಕರಿತೀವಿ. ಸೊ ಅಪ್ಪರ್ ಏರ್ ವಾಟರ್ನಲ್ಲಿರುವಂಥದ್ದು ಸಮುದ್ರ ಭಾಗ ಮಾತ್ರ. ಈ ರೀತಿ ಕನ್ಸಿಡರ್ ಮಾಡಬೇಡಿ, ಈ ರೀತಿ ಕನ್ಸಿಡರ್ ಮಾಡಿ. ಸೊ ಕಾಂಟಿನೆಂಟಲ್ ಶೆಲ್ಫ್ ಮೇಲೆ ಇರುವಂಥದ್ದನ್ನು ನಾವು ನೆರಿಟಿಕ್ ಝೋನ್ ಅಂತ ಕರಿತೀವಿ. ಕಾಂಟಿನೆಂಟಲ್ ಶೆಲ್ಫ್ ಎಂಡ್ ಆಗಿದ ನಂತರ ಅದಿರುವಂಥದ್ದು ಕಂಪ್ಲೀಟ್ಲಿ ಓಷನಿಕ್ ಝೋನ್. ಓಕೆನಾ? ಕಾಂಟಿನೆಂಟಲ್ ಶೆಲ್ಫ್ ಮೇಲೆ ಇರುವಂಥದ್ದು ನೆರಿಟಿಕ್ ಝೋನ್, ಕಾಂಟಿನೆಂಟಲ್ ಶೆಲ್ಫಿಂದ ಆಚೆಗೆ ಇರುವಂಥದ್ದು ಓಷನಿಕ್ ಝೋನ್. ಓಕೆನಾ? ಓಷನಿಕ್ ಝೋನ್ನಲ್ಲಿ 2 ರೀತಿಯಾಗಿ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದು ಫೋಟಿಕ್ ಝೋನ್ ಮತ್ತು ಎರಡನೇದು ಅಫೋಟಿಕ್ ಝೋನ್. ಸೊ ಅಫೋಟಿಕ್ ಝೋನ್ ಅಂತ ಹೇಳಿದರೆ ಎಲ್ಲಿಗೆ ಸೂರ್ಯನ ಕಿರಣಗಳು ತಲುಪೋದಿಲ್ವೋ ಅದನ್ನು ಅಫೋಟಿಕ್ ಝೋನ್ ಅಂತ ಕರಿತೀವಿ. ಫೋಟಿಕ್ ಝೋನ್ ಅಂತ ಹೇಳಿದರೆ ಎಲ್ಲಿಯವರೆಗೂ ಸೂರ್ಯನ ಕಿರಣಗಳು ತಲುಪುತ್ತೋ ಅದನ್ನು ಫೋಟಿಕ್ ಝೋನ್ ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡ್ಬೋದು, ಇದು ಫೋಟಿಕ್ ಝೋನ್. ಇಲ್ಲಿವರೆಗೂ ಸೂರ್ಯನ ಕಿರಣಗಳು ತಲುಪುತ್ತೆ, ಅದರ ಕೆಳಗೆ ಸೂರ್ಯನ ಕಿರಣಗಳು ಪೆನೆಟ್ರೇಟ್ ಆಗಲ್ಲ. ಅದನ್ನು ನಾವು ಅಫೋಟಿಕ್ ಝೋನ್ ಅಂತ ಕರಿತೀವಿ. ಲೈಟ್ ಇಲ್ಲದೆ ಇರುವಂಥದ್ದು ಫೋಟೋನ್ಸ್ ಅಂತ ನಾವು ಕರಿತೀವಲ್ಲ ಲೈಟಿಗೆ. ಓಕೆ, ಇದು ಲಾಸ್ಟ್ ರೀಜನ್ ಅಪೈಸಲ್ ಝೋನ್ ಅಂತ ಕರಿತೀವಿ. ಇದನ್ನು ನಾವು ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಕಾಂಟಿನೆಂಟಲ್ ಶೆಲ್ಫ್, ಇದು ಕಾಂಟಿನೆಂಟಲ್ ಸ್ಲೋಪ್. ಈ ರೀಜನ್ನಲ್ಲಿ ಕಾಂಟಿನೆಂಟಲ್ ರೈಸ್ ಬರುತ್ತೆ. ಅದು ತದನಂತರ ಇರುವಂಥದ್ದು ಕಂಪ್ಲೀಟ್ಲಿ ಪ್ಲೇನ್ ರೀಜನ್ನು ಅಪೈಸಲ್ ಝೋನ್ ಅಂತ ಕರಿತೀವಿ ಅಥವಾ ಅಬೈಸಲ್ ಪ್ಲೇನ್ ಅಂತ ಕರಿತೀವಿ. ಓಕೆನಾ? ಇದು 4 ಲೇಯರ್ಸ್ ಓಷನ್ ಸರ್ಫೇಸ್ ಲೇಯರ್ಸ್ ಬಗ್ಗೆ ಕೇಳಿದರೆ, ಮೊದಲನೇದು ಕಾಂಟಿನೆಂಟಲ್ ಶೆಲ್ಫ್, ತದನಂತರ ಕಂಪ್ಲೀಟ್ ಸ್ಲೋಪ್ ಇದೆ, ಅದನ್ನು ಕಾಂಟಿನೆಂಟಲ್ ಸ್ಲೋಪ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವ ಮೆಟೀರಿಯಲ್ಸ್ ಕೆಳಗಡೆ ಬೀಳುತ್ತಲ್ಲ, ಸೊ ಅದು ಈ ಕಾಂಟಿನೆಂಟಲ್ ಸ್ಲೋಪ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ, ಅಲ್ಲೊಂದು ರೈಸನ್ನು ಕ್ರಿಯೇಟ್ ಮಾಡುತ್ತೆ, ಅದನ್ನು ಕಾಂಟಿನೆಂಟಲ್ ರೈಸ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟಿಗೆ ಸಂಪೂರ್ಣವಾಗಿ ಪ್ಲೇನ್ ರೀಜನ್ ಇರುತ್ತೆ, ಅದನ್ನು ನಾವು ಅಬೈಸಲ್ ಝೋನ್ ಅಂತ ಕರಿತೀವಿ. ಸೊ ಬಾಟಮ್ ಮೋಸ್ಟ್ ಲೇಯರನ್ನು ನಾವು ಬೆಂಥಿಕ್ ಝೋನ್ ಅಂತ ಕರಿತೀವಿ. ಓಕೆನಾ? ಮೇಲಿಂದ ಕೆಳಗೆ ಬರಬೇಕಾದ್ರೆ ಫೋಟಿಕ್ ಝೋನು, ಅಫೋಟಿಕ್ ಝೋನು ಆ್ಯಂಡ್ ಬಾಟಮ್ ಮೋಸ್ಟ್ ರೀಜನ್ನು ನಮಗೆ ಬೆಂಥಿಕ್ ಝೋನ್ ಸಿಗುತ್ತೆ. ಅದು ಕಾಂಟಿನೆಂಟಲ್ ಶೆಲ್ಫಲ್ಲಿ ಆಗಿರ್ಬೋದು, ಕಾಂಟಿನೆಂಟಲ್ ರೈಸಲ್ಲಿ ಆಗಿರ್ಬೋದು, ಇಲ್ಲ ಅಬೈಸಲ್ ಪ್ಲೇನಲ್ಲಿ ಆಗಿರ್ಬೋದು. ಬಾಟಮ್ ಮೋಸ್ಟ್ ಲೇಯರ್ ನಾವು ಬೆಂಥಿಕ್ ಝೋನ್ ಅಂತ ಕರಿತೀವಿ. ಓಕೆನಾ? ಫೈನ್. ಸೊ ಈ ಝೋನ್ಸ್ ಬಗ್ಗೆ ಕೇಳಿದರೆ ಇಷ್ಟು ಐಡಿಯಾವನ್ನು ನೀವು ಇಟ್ಕೋಬೇಕಾಗುತ್ತೆ. 8ನೇ ಪ್ರಶ್ನೆಗೆ ಹೋಗೋಣ. ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಸೆಮಿ ಏರಿಡ್ ಟ್ರಾಪಿಕ್ಸ್ ಇಸ್ ಲೊಕೇಟೆಡ್ ಎಟ್. ಸೊ ಇಕ್ರಿಸ್ಯಾಟ್ ಅನ್ನುವ ಸಂಸ್ಥೆ ಎಲ್ಲಿದೆ, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದು ಪ್ರಶ್ನೆ. ಇದು ಹೈದರಾಬಾದ್ನಲ್ಲಿದೆ. ಸೊ ಸೆಮಿ ಏರಿಡ್ ರೀಜನ್ಸ್ ಏನಿದ್ದಾವೆ, ಸೆಮಿ ಏರಿಡ್ ರೀಜನ್ಸ್ನಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳಿಬೋದು, ಆ ಬೆಳೆಗಳ ಕುರಿತಾಗಿ ರಿಸರ್ಚ್ ಮಾಡಲಿಕ್ಕೋಸ್ಕರ ಇಂಟರ್ನ್ಯಾಷನಲ್ಲಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟು ಭಾರತದಲ್ಲಿದೆ. ಎಲ್ಲಿದೆ ಅಂದರೆ ಹೈದರಾಬಾದ್ನಲ್ಲಿದೆ. ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನಾವು ಆಗಲೇ ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದು CSIRನ ಅಡಿಯಲ್ಲಿರುವಂಥ ಒಂದು ಸಂಸ್ಥೆ. ಓಕೆ, ಇದು ಇಕ್ರಿಸ್ಯಾಟ್ ಬಂದು ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂಥ ಸಂಸ್ಥೆ. CSIR ಭಾರತಕ್ಕೆ ಸಂಬಂಧಪಟ್ಟಂಥದ್ದು. ಓಕೆ, ಫೈನ್. 9ನೇ ಪ್ರಶ್ನೆಗೆ ಹೋಗೋಣ. ಟ್ರಾಫಿಕ್ ಕಾಮನ್ಲಿ ಸೀನ್ ಇನ್ ನ್ಯೂಸ್ ಇಸ್ ಆರ್ಗನೈಸೇಷನ್ ರಿಲೇಟೆಡ್ ಟು. ವೈಲ್ಡ್ ಲೈಫ್ ಟ್ರೇಡ್ನ ಮಾನಿಟರ್ ಮಾಡಲಿಕ್ಕೋಸ್ಕರ ಈ ಟ್ರಾಫಿಕ್ ಅನ್ನೋ ಸಂಸ್ಥೆ ಕೆಲಸ ಮಾಡುತ್ತೆ. ಓಕೆನಾ? ಟ್ರಾಫಿಕ್ ಅನ್ನೋ ಸಂಸ್ಥೆ ವೈಲ್ಡ್ ಲೈಫ್ ಟ್ರೇಡ್ನಲ್ಲಿ ಮ್ಯಾನೇಜ್ ಮಾಡಲಿಕ್ಕೋಸ್ಕರ, ಮಾನಿಟರ್ ಮಾಡಲಿಕ್ಕೋಸ್ಕರ ಕೆಲಸ ಮಾಡುತ್ತೆ. ಸೊ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಸೊ ವೈಲ್ಡ್ ಲೈಫ್ ಟ್ರೇಡ್ ಏನಾಗುತ್ತೆ, ಅದರಿಂದಾಗಿ ಆ ಪರ್ಟಿಕ್ಯುಲರ್ ಸ್ಪೀಷೀಸ್ಗಳ ಎಕ್ಸ್ಟಿಂಕ್ಷನ್ ಆಗದೇ ಇರೋ ರೀತಿಯಲ್ಲಿ, ಅವುಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಮಾತ್ರ ವೈಲ್ಡ್ ಲೈಫ್ ಟ್ರೇಡನ್ನು ಕ್ಯಾರಿ ಔಟ್ ಮಾಡಬೇಕು ಅನ್ನೋದು ಟ್ರಾಫಿಕ್ನ ಉದ್ದೇಶ. ಓಕೆನಾ? ಸೊ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಏನಿದೆ,
ಮತ್ತು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಏನಿದೆ, WWF ಆ್ಯಂಡ್ IUCN ಎರಡು ಜೊತೆಗೆ ಸೇರಿ ಈ ಟ್ರಾಫಿಕನ್ನು ಶುರು ಮಾಡಿದ್ದು. ಓಕೆನಾ. ಟ್ರಾಫಿಕ್ ಅನ್ನೋ ಸಂಸ್ಥೆ ವೈಲ್ಡ್ ಲೈಫ್ ಟ್ರೇಡನ್ನು ಮಾನಿಟರ್ ಮಾಡಲಿಕ್ಕೋಸ್ಕರ ಕೆಲಸ ಮಾಡುತ್ತೆ. ಸೊ 9ನೇ ಪ್ರಶ್ನೆಗೆ ಉತ್ತರ ವೈಲ್ಡ್ ಲೈಫ್ ಟ್ರೇಡ್. 10ನೇ ಪ್ರಶ್ನೆಗೋಣ. ಅಲ್ಟ್ರಾ ಸ್ವಚ್ ವಾಸ್ ಡೆವಲಪ್ಡ್ ಬೈ. ಸೊ DRDO ಡೆವಲಪ್ ಮಾಡಿರುವಂಥ ಒಂದು ಸ್ಯಾನಿಟೈಸೇಷನ್ ಮೆಷೀನು. ಸೊ ಇದರಲ್ಲಿ PPE ಕಿಟ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸ್ಯಾನಿಟೈಸ್ ಮಾಡಲಿಕ್ಕೋಸ್ಕರ ಈ ಅಲ್ಟ್ರಾ ಸ್ವಚ್ ಅನ್ನೋ ಇನ್ಸ್ಟ್ರೂಮೆಂಟನ್ನು ಡೆವಲಪ್ ಮಾಡಲಾಗಿದೆ. ಓಕೆನಾ. DRDO ಇದಕ್ಕೆ ಸರಿಯಾದ ಉತ್ತರ. ಓಕೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆಯಲ್ಲಿದೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಬಾರ್ಕ್ ಟ್ರಾಂಬೆಯಲ್ಲಿದೆ. ಸೊ ಇದರ ಚೇರ್ಮನನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಡೈರೆಕ್ಟರ್. ಬಾರ್ಕ್ನ ಡೈರೆಕ್ಟರ್ ಹೆಸರೇನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಓಕೆನಾ. ಸೊ ಬಾರ್ಕ್ನ ಡೈರೆಕ್ಟರ್ ಹೆಸರು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ, ಅದು ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. 11ನೇ ಪ್ರಶ್ನೆಗೋಣ. ವಿಚ್ ಸ್ಟೇಟ್ ಇಸ್ ಪ್ಲಾನಿಂಗ್ ಟು ಸೆಟ್ ಅಪ್ 3 ಎಜುಕೇಷನಲ್ ಕಾಂಪ್ಲೆಕ್ಸಸ್ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಓನ್ಲಿ. ಸೊ ಓನ್ಲಿ ಆಗಬೇಕಿಲ್ಲಿ, ಕೇವಲ ಬುಡಕಟ್ಟು ಜನಾಂಗದ ಮಕ್ಕಳಿಗೋಸ್ಕರ ಆಗಿ 3 ದೊಡ್ಡ ಎಜುಕೇಷನಲ್ ಕಾಂಪ್ಲೆಕ್ಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಯಾವ ರಾಜ್ಯ ಮುಂದೆ ಬಂದಿದೆ ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ. ಒಡಿಶಾದಲ್ಲಿ 22%ಕ್ಕೂ ಹೆಚ್ಚು ಪ್ರತಿಶತ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಜನರಿದ್ದಾರೆ. ಓಕೆನಾ. ಸೊ ಅದೇ ರೀತಿ ನಾವು PVTG ಬಗ್ಗೆ ಹಿಂದಿನ ಕ್ಲಾಸ್ನಲ್ಲೇ ಡಿಸ್ಕಸ್ ಮಾಡಿದ್ವಿ. ಸೊ ಈ PVTGಯಲ್ಲಿ 75 ಒಟ್ಟು ಟ್ರೈಬಲ್ ಗ್ರೂಪ್ಸ್ಗಳನ್ನು ಐಡೆಂಟಿಫೈ ಮಾಡಲಾಗಿದೆ. 75 ಟ್ರೈಬಲ್ ಗ್ರೂಪ್ಸ್ನಲ್ಲಿ ನಾವು ಒಡಿಶಾದಲ್ಲಿ 13 ಟ್ರೈಬಲ್ ಗ್ರೂಪ್ಸನ್ನು ನೋಡ್ಬೋದು. ಓಕೆನಾ. 75ರಲ್ಲಿ 13 ಟ್ರೈಬಲ್ ಗ್ರೂಪ್ಸ್ ಕೇವಲ ಒಡಿಶಾದಲ್ಲಿದೆ. ಸೊ ಅದರಲ್ಲಿ ನೀವು ಲೆಕ್ಕ ಹಾಕ್ಬೋದು 22% ಯಾವ ಬೇರೆ ಬೇರೆ ಟ್ರೈಬಲ್ ಗ್ರೂಪ್ಗೆ ಸೇರಿದಂಥ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಜನರು ಇಲ್ಲಿ ವಾಸಿಸ್ತಿದ್ದಾರೆ. ಓಕೆನಾ. ಸೊ ಸಾಂತಾಲ್ ಆ್ಯಂಡ್ ಬೋಯನ್ ಆರ್ ಇಂಪಾರ್ಟೆಂಟ್ ಟ್ರೈಬ್ಸ್ ಇನ್ ವಿಚ್ ಸ್ಟೇಟ್. ಸೊ ಒಡಿಶಾದಲ್ಲಿ ಕಂಡುಬರುವಂಥ ಈ 2 ಟ್ರೈಬ್ಸ್ ಸಾಂತಾಲ್ಸ್ ಮತ್ತು ಬೋಯಾನ್ ಟ್ರೈಬ್. ಇದಲ್ಲದೆ ಬೇರೆ ಟ್ರೈಬ್ಗಳನ್ನು ಕೂಡ ನೋಡ್ಬೋದು. ಹೋ ಟ್ರೈಬನ್ನು ನೋಡ್ಬೋದು. ಯಥೇಚ್ಛವಾಗಿ ಟ್ರೈಬ್ಸ್ಗಳನ್ನು ನಾವು ಈ ಪ್ರದೇಶದಲ್ಲಿ ನೋಡ್ಬೋದು. ಓಕೆನಾ. ಹೆಚ್ಚಾಗಿ ಏನೋ ಡಿಸ್ಕಷನ್ ಇರಲಿಲ್ಲ. ಟ್ರೈಬಲ್ ಪಾಪ್ಯುಲೇಷನ್ಗೆ ಕ್ಯಾಟರ್ ಮಾಡಲಿಕ್ಕೋಸ್ಕರ, ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮತ್ತು ಅವರ ಆ್ಯಕ್ಟಿವಿಟಿಯನ್ನು ಇನ್ನಷ್ಟು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರ ಈ ಎಜುಕೇಷನಲ್ ಕಾಂಪ್ಲೆಕ್ಸ್ಗಳನ್ನು ಸೆಟಪ್ ಮಾಡಲಾಗ್ತಿದೆ. ಎಲ್ಲಿ ಮಾಡಲಾಗ್ತಿದೆ ಅಂದರೆ ಒಡಿಶಾದಲ್ಲಿ. ಭಾಳ ಇಂಪಾರ್ಟೆಂಟ್. 13ನೇ ಪ್ರಶ್ನೆಗೋಣ. ಪರ್ಷಿಯನ್ ಗಲ್ಫ್ ಡಸ್ ನಾಟ್ ಓಪನ್ ಟು ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್. ಸೊ ಇದು ಪರ್ಷಿಯನ್ ಗಲ್ಫ್ ಇಲ್ಲಿ ಕಾಣಿಸ್ತಿರುವಂಥದ್ದು. ವೇಟ್ ಅ ಸೆಕೆಂಡ್. ಈ ಪರ್ಷಿಯನ್ ಗಲ್ಫ್ ಯಾವ ಕಂಟ್ರೀಸ್ಗಳಿಗೆ ಓಪನ್ ಅಪ್ ಆಗಲಿಲ್ಲ ಅನ್ನೋದು ಪ್ರಶ್ನೆ. ಯಾವ ಕಂಟ್ರಿಗಳು ಪರ್ಷಿಯನ್ ಗಲ್ಫ್ಗೆ ಓಪನ್ ಅಪ್ ಆಗಲಿಲ್ಲ ಅನ್ನೋದು. ಯಮನ್ ಇದಕ್ಕೆ ಸರಿಯಾದ ಉತ್ತರ. ಸೊ ದಿಸ್ ಯಮನ್. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಒಮನ್. ಸೊ ಇಲ್ಲಿ ಪರ್ಷಿಯನ್ ಗಲ್ಫ್ ಬರುತ್ತೆ. ಇರಾಕ್ ಓಪನ್ ಅಪ್ ಆಗಿದೆ. ಇದು ಇರಾನ್ ಕೂಡ ಓಪನ್ ಅಪ್ ಆಗಿದೆ. ಸೌದಿ ಅರೇಬಿಯಾ, ಕುವೈಟ್, ಬಹ್ರೇನ್, ಕಟಾರ್, UAE ಆ್ಯಂಡ್ ಒಮನ್. ಇವೆಲ್ಲವೂ ಕೂಡ ಒಮನ್ ಇಲ್ಲಿ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಈ ಪರ್ಷಿಯನ್ ಗಲ್ಫ್ಗೆ ಓಪನ್ ಅಪ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಮನ್ ಪರ್ಷಿಯನ್ ಗಲ್ಫ್ಗೆ ಓಪನ್ ಅಪ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. 14ನೇ ಪ್ರಶ್ನೆಗೋಣ. ಸ್ಟೇಟ್ ಆಫ್ ಹಾರ್ಮುಸ್ ಕನೆಕ್ಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಟು. ಸೊ ಸ್ಟೇಟ್ ಆಫ್ ಹಾರ್ಮುಸ್ ಬಗ್ಗೆ ನಾವು ಆಲ್ರೆಡಿ ಕೂಡ ಡಿಸ್ಕಸ್ ಮಾಡಿದ್ವಿ, ಆದರೂ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಇನ್ನೊಮ್ಮೆ ಡಿಸ್ಕಸ್ ಮಾಡೋಣ. ಸ್ಟೇಟ್ ಆಫ್ ಹಾರ್ಮುಸ್ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ಬರುತ್ತೆ. ಇಲ್ಲಿ ಇದು ಗಲ್ಫ್ ಆಫ್ ಒಮಾನ್ ಬರುತ್ತೆ. ತದನಂತರ ಅದು ಅರೇಬಿಯನ್ ಸೀಗೆ ಕನೆಕ್ಟ್ ಆಗುತ್ತೆ. ಸೊ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನನ್ನು ಕನೆಕ್ಟ್ ಮಾಡುತ್ತೆ. ಓಕೆ. 14ಗೆ ಆಪ್ಷನ್ 1 ಸರಿಯಾದ ಉತ್ತರ. 15ನೇ ಪ್ರಶ್ನೆಗೋಣ. ಬಂದರ್ ಎ ಅಬ್ಬಾಸ್ ಇಸ್ ಅನ್ ಇಂಪಾರ್ಟೆಂಟ್ ಪೋರ್ಟ್ ಇನ್. ಸೊ ಬಂದರ್ ಎ ಅಬ್ಬಾಸ್ ಪೋರ್ಟ್ ಬಂದು ಇರಾನ್ನಲ್ಲಿದೆ. ಸೊ ಇರಾನ್ನಲ್ಲಿ ಕೆಲವೊಂದು ಪೋರ್ಟ್ಗಳು ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಚಬಾರ್ ಪೋರ್ಟ್ ಬಹಳ ಇಂಪಾರ್ಟೆಂಟ್. ಭಾರತ ಇಲ್ಲಿ ಪೋರ್ಟನ್ನು ಡೆವಲಪ್ ಮಾಡಿದೆ. ಓಕೆನಾ. ಚಬಾರ್ ಪೋರ್ಟ್. ಸೊ ಚಬಾರ್ ಪೋರ್ಟ್ ಮೂಲಕ ಅಫ್ಘಾನಿಸ್ತಾನ್ಗೆ ಕನೆಕ್ಷನನ್ನು ಪಡೆದುಕೊಳ್ಳಿಕ್ಕೋಸ್ಕರ ಈ ಚಬಾರ್ ಪೋರ್ಟನ್ನು ಭಾರತ ಡೆವಲಪ್ ಮಾಡ್ತಾ ಇದೆ. ಸೊ ಅದೇ ರೀತಿ ಬಂದರ್ ಎ ಅಬ್ಬಾಸ್ ಇರಾನ್ನ ಒಂದು ಪೋರ್ಟ್. ಓಕೆ. ಬೆಹಸ್ತಿ ಪೋರ್ಟ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಹಿಂದಿನ ದಿನದಲ್ಲಿ. ಶಹೀದ್ ಬೆಹಸ್ತಿ, ಅದು ಕೂಡ ಇರಾನಿಗೆ ಬಹಳ ಇಂಪಾರ್ಟೆಂಟ್ ಪೋರ್ಟ್. ಸೊ 16ನೇ ಪ್ರಶ್ನೆಗೋಣ. ಇರಾನಿಯನ್ ರೆವಲ್ಯೂಷನ್ ಅಕರ್ಡ್ ಇನ್ ದ ಇಯರ್. ಸೊ 1979ರಲ್ಲಿ ಇರಾನಿಯನ್ ರೆವಲ್ಯೂಷನ್ ಆಗುತ್ತೆ. ಸೊ ನಿಮಗೆ ಸದ್ಯದ ಪರಿಸ್ಥಿತಿ ಗೊತ್ತಿರ್ಬೋದು, US ಮತ್ತು ಇರಾನ್ ಕಡು ವೈರಿಗಳು. ಆದರೆ 1979ಗೂ ಮುಂಚೆ US ಮತ್ತು ಇರಾನ್ ಭಾಳ ಒಳ್ಳೆಯ ಸ್ನೇಹಿತರಾಗಿದ್ದರು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸೊ ಇರಾನಿಯನ್ ರೆವಲ್ಯೂಷನ್ ಆದಮೇಲೆ ಈಗಿನ ಸುಪ್ರೀಂ ಲೀಡರ್ ಯಾರಿದ್ದಾರೆ ಇರಾನ್ನದ್ದು, ಅಯಾತುಲ್ಲಾ ಖಮೇನಿ ಏನಿದ್ದಾರೆ, ಸೊ ಅವರು ಈ ರೆವಲ್ಯೂಷನ್ನ ಲೀಡರ್ ಆಗಿದ್ದರು. ಸೊ ಅವರ ಅಡಿಯಲ್ಲಿ ಒಂದು ರೆವಲ್ಯೂಷನ್ ಆಗುತ್ತೆ.
ಅಲ್ಲಿವರೆಗೂ ಪಹಲ್ವಾಯಿ ಡೈನಾಸ್ಟಿ ಅನ್ನೋ ಡೈನಾಸ್ಟಿ ಇರಾನನ್ನು ರೂಲ್ ಮಾಡ್ತಾ ಇರುತ್ತೆ. ಮೊಹಮ್ಮದ್ ರೇಜಾ ಪಹಲ್ವಾಯಿ ಅನ್ನೋ ಡಿಕ್ಟೇಟರ್ ಇರ್ತಾನೆ, ಮೊಹಮ್ಮದ್ ರೇಜಾ ಪಹಲ್ವಾಯಿ. ಸೊ ಆತ ಯು ಎಸ್ನೊಂದಿಗೆ ಬಹಳ ಒಳ್ಳೆಯ ಸಂಬಂಧಗಳನ್ನು ಹೊಂದ್ಕೊಂಡಿರ್ತಾನೆ. ಆದರೆ 1979ನಲ್ಲಿ ಸೊ ಒಂದು ರೆವಲ್ಯೂಷನ್ ಆಗುತ್ತೆ. ಬೇಸಿಕಲಿ ಲೆಫ್ಟಿಸ್ಟ್ಗಳು, ಇಸ್ಲಾಮಿಸ್ಟ್ಗಳು ಹೆಚ್ಚಾಗಿ ಭಾಗವಹಿಸಿರ್ತಾರೆ ಆ್ಯಂಡ್ ರಷ್ಯಾದ ಸಪೋರ್ಟ್ ಕೂಡ ಇರುತ್ತೆ ಈ ರೆವಲ್ಯೂಷನ್ಗೆ. ಸೊ ಈ ರೆವಲ್ಯೂಷನ್ ಆದ ನಂತರ ಇರಾನ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಈಗಿನ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಏನಿದೆ ಅದು ತುಂಬ ಫ್ರೀಡಮ್ ಇದ್ದಂಥ ಒಂದು ಕಂಟ್ರಿ ಆಗಿರುತ್ತೆ. ವೆಸ್ಟರ್ನ್ ನೇಷನ್ಸ್ಗೆ ಕಂಪೇರ್ ಮಾಡುವಷ್ಟು ರೇಂಜಿಗೆ ಫ್ರೀಡಮಲ್ಲಿ ಇರ್ತಿತ್ತು. ಬಟ್ ಈ ಒಂದು ರೆವಲ್ಯೂಷನ್ ಆದ ನಂತರ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಒಂದು ಥಿಯೋಕ್ರೆಟಿಕ್ ಸ್ಟೇಟಾಗಿ ಬದಲಾಗುತ್ತೆ. ಥಿಯೋಕ್ರಸಿ ಅಂದರೆ ಸ್ಟೇಟ್ ರಿಲಿಜನ್ ಹೊಂದಿರುವಂಥದ್ದು. ಓಕೆನಾ, ಫೈನ್. ಸೊ 1979 ಇದಕ್ಕೆ ಸರಿಯಾದ ಉತ್ತರ. 17ನೇ ಪ್ರಶ್ನೆಗೆ ಹೋಗೋಣ. ವರ್ಲ್ಡ್ ಓಷನ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್. ಸೊ June 8 ವರ್ಲ್ಡ್ ಓಷನ್ ಡೇ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಇದರ ಥೀಮನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬರೀರಿ, ಹುಡುಕಿ ಬರೀರಿ. ವರ್ಲ್ಡ್ ಓಷನ್ ಡೇಯ ಥೀಮ್ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. 18ನೇ ಪ್ರಶ್ನೆಗೆ ಹೋಗೋಣ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ ಆಪರೇಷನ್ ಬ್ಲೂ ಸ್ಟಾರ್ ವಾಸ್ ಕ್ಯಾರಿಡ್ ಔಟ್. ಸೊ ಇದು ಭಾಳ ನ್ಯೂಸ್ನಲ್ಲಿತ್ತು. ಆಪರೇಷನ್ ಬ್ಲೂ ಸ್ಟಾರ್ ನಡೆದು 1984ನಲ್ಲಿ ನಡೆದಿರುವಂಥದ್ದು. ಸೊ ಇವಾಗ 30 ವರ್ಷಗಳ ಮೇಲೆ ಆಗಿದೆ, 35-36 ವರ್ಷಗಳಾಗಿದೆ. 1984ನಲ್ಲಿ ನಡೆದಿರುವಂಥದ್ದು. ಸೊ ಇದರ ಒಂದು ರಿಮೆಂಬ್ರೆನ್ಸ್ಗೋಸ್ಕರ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದ್ರಲ್ಲಿ ಖಾಲಿಸ್ತಾನಿ ಸ್ಲೋಗನ್ಸ್ಗಳನ್ನು ಕೂಗಲಾಗಿತ್ತು. ಸೊ ಆ ನಿಟ್ಟಿನಲ್ಲಿ ಇದು ಮತ್ತೆ ಸ್ವಲ್ಪ ಯಥೇಚ್ಛವಾಗಿ ನ್ಯೂಸ್ನಲ್ಲಿತ್ತು. 1984 ಇದಕ್ಕೆ ಸರಿಯಾದ ಉತ್ತರ. ಸೊ ಈ ಆಪರೇಷನ್ ಬ್ಲೂ ಸ್ಟಾರ್ ಯಾಕೆ ಕ್ಯಾರಿ ಔಟ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಸಪ್ರೇಟ್ 6 ಸ್ಟೇಟನ್ನು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಖಾಲಿಸ್ತಾನ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಖಾಲಿಸ್ತಾನ್ ಅನ್ನೋದು ಸಿಖ್ರು ಅವರು ಅಂದ್ಕೊಂಡಿದ್ದಂಥ ಒಂದು ರಾಷ್ಟ್ರಕ್ಕೆ ಇಟ್ಟಂಥ ಹೆಸರು ಖಾಲಿಸ್ತಾನ್ ಮೂಮೆಂಟ್. ಖಾಲಿಸ್ತಾನ್ ಅನ್ನೋ ಒಂದು ಪ್ರಾಂತ್ಯವನ್ನು ಸೆಟಪ್ ಮಾಡಬೇಕು ಅನ್ನೋದು. ಸೊ ಈ ಖಾಲಿಸ್ತಾನ್ ಅನ್ನೋ ಮೂಮೆಂಟನ್ನು ಸೆಟಪ್ ಮಾಡಲಿಕ್ಕೆ ಜರ್ನೈಲ್ ಸಿಂಗ್ ಭಿಂದ್ರನ್ವಾಲೆ, ಈ ಹೆಸರನ್ನು ನೀವು ಕೇಳಿರ್ತೀರ. ಕೇಳಲಿಲ್ಲ ಅಂದರೆ ಒಮ್ಮೆ ಗೂಗಲ್ ಮಾಡಿ ಈತನ ಬಗ್ಗೆ ಓದಿ. ಸೊ ಜನರಲ್ ಸಿಂಗ್ ಭಿಂದ್ರನ್ವಾಲೆ ಅನ್ನೋ ವ್ಯಕ್ತಿ ಭಾಳ ದೊಡ್ಡ ಶಕ್ತಿಯಾಗಿ ಹೊರಹೊಮ್ತಾನೆ 1980s ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಸೊ ಆತ ಕಾಂಗ್ರೆಸ್ನಲ್ಲೂ ವರ್ಕ್ ಮಾಡ್ತಾ ಇರ್ತಾನೆ. ತದನಂತರ ಈ ಖಾಲಿಸ್ತಾನಿ ಮೂಮೆಂಟ್ನಲ್ಲಿ ಬಹಳವಾಗಿ ತೊಡಗಿಸ್ಕೊಳ್ತಾನೆ. ಸೊ ತದನಂತರ ಏನಾಗುತ್ತೆ ಅಂದರೆ ಭಾಳಷ್ಟು ಆ ರೀಜನ್ನಲ್ಲಿ ಅಟ್ಯಾಕ್ಗಳಾಗುತ್ತೆ ಬೇರೆ ಧರ್ಮಕ್ಕೆ ಸೇರಿದವ್ರ ಮೇಲೆ. ಸೊ ಆ್ಯಂಡ್ ಅವರೆಲ್ಲರೂ ಕೂಡ ಅವರ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಾದಾಗ ಗೋಲ್ಡನ್ ಟೆಂಪಲ್ ಏನಿದೆ, ಹರ್ಮಂದಿರ್ ಸಾಹಿಬ್ ಅಂತ ನಾವೇನು ಕರಿತೀವಿ, ಗೋಲ್ಡನ್ ಟೆಂಪಲ್, ಅಮೃತ್ಸರ್ನಲ್ಲಿರುವಂಥ ಹರ್ಮಂದಿರ್ ಸಾಹಿಬ್ ಅನ್ನೋದು ಅದರ ನಿಜವಾದ ಹೆಸರು. ಗೋಲ್ಡನ್ ಟೆಂಪಲ್ ಅನ್ನೋದನ್ನು ಕಾಮನಾಗಿ ಕರಿತಾ ಇರ್ತೀವಿ. ಈ ಹರ್ಮಂದಿರ್ ಸಾಹಿಬ್ನಲ್ಲಿ ಬಂದು ಅಡಗಿಕೊಳ್ತಾರೆ. ಸೊ 1984ನಲ್ಲಿ KS ಬ್ರಾರ್, ಕುಲ್ದೀಪ್ ಸಿಂಗ್ ಬ್ರಾರ್ ಅನ್ನೋರು ಒಂದು ಆಪ್ರೇಷನನ್ನು, ಜನರಲ್ KS ಬ್ರಾರ್ ಅನ್ನೋರು ಒಂದು ಆಪ್ರೇಷನನ್ನು ಕ್ಯಾರಿ ಔಟ್ ಮಾಡ್ತಾರೆ. ಸೊ ಆಪ್ರೇಷನ್ ಬ್ಲೂ ಸ್ಟಾರ್ ಅಂತ ಹೆಸರಿಡಲಾಗಿತ್ತು. ಸೊ ಈ ಆಪ್ರೇಷನ್ ಬ್ಲೂ ಸ್ಟಾರ್ ಮೂಲಕ ಜನರಲ್ ಸಿಂಗ್ ಭಿಂದ್ರನ್ವಾಲೆಗೆ ಮತ್ತು ಆತನ ಸಪೋರ್ಟರ್ಸನ್ನು ಈ ಗೋಲ್ಡನ್ ಟೆಂಪಲ್ನಲ್ಲಿ ಹೊಡೆದುರುಳಿಸಲಾಗುತ್ತೆ. ಸೊ ಅದು June 1ರಿಂದ 8ನೇ ತಾರೀಕುವರೆಗೂ ನಡೆದಿರುತ್ತೆ. ಓಕೆನಾ. ಸೊ ಅದರಿಂದಾಗಿ ಇದು ನ್ಯೂಸ್ನಲ್ಲಿತ್ತು. ಸೊ ಆಪ್ರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಯಾರಾದರೂ ಓದಿಲ್ಲ ಅಂತ ಹೇಳಿದ್ರೆ ಓದಿ, ಇತಿಹಾಸದ ಪುಟಗಳನ್ನು ಮೆಲ್ಕು ಹಾಕಿ. ಆ್ಯಂಡ್ ಇದರ ಔಟ್ಕಮ್ಮು ಇಂದಿರಾ ಗಾಂಧಿಯವರ ಹತ್ಯೆ ಏನಿತ್ತಲ್ಲ, ಸೊ ಈ ಹರ್ಮಂದಿರ್ ಸಾಹಿಬ್ ಮೇಲೆ ಮಾಡಿದಂಥ ದಾಳಿಯಲ್ಲಿ ಹರ್ಮಂದಿರ್ ಸಾಹಿಬ್ನ ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಡಿಸ್ಟ್ರಕ್ಷನ್ಸ್ಗಳಾಗಿತ್ತು. ಕೆಲವೊಂದು ರೀಜನಲ್ಲಿ ಬಹಳ ಡಿಸ್ಟ್ರಕ್ಷನ್ಸ್ ಕೂಡ ಆಗಿತ್ತು. ಅದನ್ನು ರಿಪೇರ್ ಕೂಡ ಮಾಡಲಾಗಿದೆ. ಸೊ ಯಾರು ಗೋಲ್ಡನ್ ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂತ ಹೇಳಿದರೆ, ಮಾಡಿದವ್ರು ಇದ್ದರೆ, ನಾನು ವಿಸಿಟ್ ಮಾಡಿದ್ದೀನಿ, ನಾನು ನೋಡಿದ್ದೀನಿ ಆ ಪ್ರಾಂತ್ಯಗಳನ್ನು. ಆ್ಯಂಡ್ ಅದರ ಪಕ್ಕದಲ್ಲೇ ಕುಖ್ಯಾತ ಜಲಿಯನ್ ವಾಲಾ ಬಾಗ್ ಕೂಡ ನಿಮಗೆ ಸಿಗುತ್ತೆ ಅಮೃತ್ಸರ್, ನೀವು ಗೋಲ್ಡನ್ ಟೆಂಪಲ್ಗೆ ಹೋಗೋ ದಾರಿಯಲ್ಲೇ. ಸೊ ಜಲಿಯನ್ ವಾಲಾ ಬಾಗನ್ನು ಕೂಡ ಒಮ್ಮೆ ವಿಸಿಟ್ ಮಾಡಿ, ಅಮೃತ್ಸರ್ ವಿಸಿಟ್ ಮಾಡಿದಾಗ. 2 ಅದ್ಭುತ ಸ್ಥಳಗಳು ವಿಸಿಟ್ ಮಾಡಲಿಕ್ಕೆ. ಸೊ ಆಪರೇಷನ್ ಬ್ಲೂ ಸ್ಟಾರ್ ಬಗ್ಗೆ ಓದದೇ ಇರೋರು ಖಂಡಿತ ಒಮ್ಮೆ ಗೂಗಲ್ ಮಾಡಿ ಇದರ ಕುರಿತು ಓದಿ. ಓಕೆನಾ. 1984 ಇದಕ್ಕೆ ಸರಿಯಾದ ಉತ್ತರ. 19ನೇ ಪ್ರಶ್ನೆಗೆ ಹೋಗೋಣ. ಆದಿವಾಸಿ ಕಲ್ಚರ್ ಹೆರಿಟೇಜ್ ಇಸ್ ಪ್ಲ್ಯಾನ್ ಟು ಬಿ ಸೆಟಪ್ ಎಟ್. ಸೊ ಇತ್ತೀಚೆಗೆ ನಮ್ಮ ಟೂರಿಸಂ ಮಿನಿಸ್ಟರ್ ಆದಂಥ CT ರವಿ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ 2 ವಿಷಯಗಳ ಬಗ್ಗೆ ಮಾತನಾಡಿದರು. ಒಂದು ಆದಿವಾಸಿ ಕಲ್ಚರಲ್ ಹೆರಿಟೇಜ್ ಸೆಂಟರು ಮತ್ತು ಬಂಜಾರ ಕಲ್ಚರಲ್ ಹೆರಿಟೇಜ್ ಸೆಂಟರ್. ಸೊ ಜಾನಪದ ಲೋಕ ಏನಿದೆ ಅದರ ಪಕ್ಕದಲ್ಲೇ ರಾಮನಗರದಲ್ಲಿ
ಆದಿವಾಸಿ ಕಲ್ಚರಲ್ ಹೆರಿಟೇಜ್ ಸೆಂಟರನ್ನು ಸೆಟಪ್ ಮಾಡಲಿಕ್ಕೆ ಪ್ರವಾಸೋದ್ಯಮ ಇಲಾಖೆ ಪ್ಲ್ಯಾನ್ ಮಾಡ್ತಿದೆ ಅಂತ ಹೇಳಿದರು. ಅದೇ ರೀತಿ ಬಂಜಾರ ಅನ್ನೋ ಟ್ರೈಬ್ ಏನಿದೆ, ಸೊ ಬುಡಕಟ್ಟು ಜನಾಂಗ, ಅವರ ಹೆರಿಟೇಜ್ ಏನಿದೆ, ಅವರು ಫಾಲೋ ಮಾಡುವಂಥ ಸಂಸ್ಕೃತಿ ಏನಿದೆ, ಅವರ ಆಚಾರ ವಿಚಾರಗಳೇನಿದೆ, ಅದರ ಕುರಿತಾಗಿ ಒಂದು ಹೆರಿಟೇಜ್ ಸೆಂಟರನ್ನು ಎಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೊಪ್ಪಳದಲ್ಲಿ ಒಂದು ತಾಂಡಾದಲ್ಲಿ ಈ ಪರ್ಟಿಕ್ಯುಲರ್ ಬಂಜಾರ ಕಲ್ಚರಲ್ ಹೆರಿಟೇಜ್ ಸೆಂಟರನ್ನು ಓಪನ್ ಮಾಡಲಿಕ್ಕೆ ಟೂರಿಸಂ ಮಿನಿಸ್ಟ್ರಿ ಪ್ಲ್ಯಾನ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಅದಾಗಿ ನ್ಯೂಸ್ನಲ್ಲಿತ್ತು. 21ನೇ ಪ್ರಶ್ನೆಗೆ ಹೋಗೋಣ. ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್, ಡಿಸ್ಟಿಕ್ ಆಗಬೇಕು. ಸೊ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಯಾವ ಡಿಸ್ಟಿಕ್ನಲ್ಲಿದೆ ಅನ್ನೋದು ಪ್ರಶ್ನೆ. ಉಡುಪಿ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವೆಪನ್ಸ್ಗಳನ್ನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಪುರಾತತ್ವ ಇಲಾಖೆಯವರು ಐಡೆಂಟಿಫೈ ಮಾಡಿದರು. ಸೊ ಅದರಿಂದಾಗಿ ಈ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ನ್ಯೂಸ್ನಲ್ಲಿತ್ತು. ಉಡುಪಿ ಇದಕ್ಕೆ ಸರಿಯಾದ ಉತ್ತರ. 22ನೇ ಪ್ರಶ್ನೆಗೂ ಹೂ ಅಮಾಂಗ್ ದ ಫಾಲೋವಿಂಗ್ ವಾಸ್ ಅವಾರ್ಡೆಡ್ ವಿತ್ ರಿಚರ್ಡ್ ಡಾಕಿನ್ಸ್ ಅವಾರ್ಡ್ 2020. ಸೊ ರಿಚರ್ಡ್ ಡಾಕಿನ್ಸ್ ಅವಾರ್ಡನ್ನು ಜಾತ್ಯತೀತತೆ ಮತ್ತು ಈ ರಿಲಿಜಿಯಸ್ ಥಾಟ್ಸಿಂದ ಹೊರಗಡೆ ಬಂದು ಪ್ರಾಕ್ಟಿಕಲಾಗಿ ವರ್ಕ್ ಮಾಡ್ತಿರೋರ ಬಗ್ಗೆ ಹಾಗೂ ಸೈಂಟಿಫಿಕ್ ಥಾಟ್ಸ್ಗಳನ್ನು, ಸೈಂಟಿಫಿಕ್ ಟೆಂಪರನ್ನು ಪ್ರಮೋಟ್ ಮಾಡ್ತಿರೋರಿಗೆ ನೀಡಲಾಗುತ್ತೆ. ಸೊ ಈ ವರ್ಷ ಜಾವೇದ್ ಅಖ್ತರ್ ಅವರಿಗೆ ಈ ಪ್ರಸಿದ್ಧಿ ಪಡೆದಿರುವಂಥ ರಿಚರ್ಡ್ ಡಾಕಿನ್ಸ್ ಅವಾರ್ಡನ್ನು ನೀಡಲಾಗಿತ್ತು. ಓಕೆನಾ. ಜಾವೇದ್ ಅಖ್ತರ್ ಇದಕ್ಕೆ ಸರಿಯಾದ ಉತ್ತರ. ಎಕ್ಸಾಮ್ನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ, ನೆನ್ಪಿಟ್ಕೊಳ್ಳಿ. 23ನೇ ಪ್ರಶ್ನೆಗೆ ಹೋಗೋಣ. ಅಸೋಲಾ ಬಾಟಿ ವೈಲ್ಡ್ ಲೈಫ್ ಸೆಂಚುರಿ ಇಸ್ ಲೊಕೇಟೆಡ್ ಇನ್. ಸೊ ಅಸೋಲಾ ಬಾಟಿ ವೈಲ್ಡ್ ಲೈಫ್ ಸೆಂಚುರಿ ಒಂದು ಡೆಲ್ಲಿಯಲ್ಲಿದೆ. ಡೆಲ್ಲಿಯಲ್ಲಿರುವಂಥ ಏಕೈಕ ವೈಲ್ಡ್ ಲೈಫ್ ಸೆಂಚುರಿ ಇದು. ಸೊ ಇದು ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಹೇಳಿದರೆ, ಶರಾವತಿ ಹಿನ್ನೀರಿನಲ್ಲಿ ಒಂದು ಪ್ರದೇಶವನ್ನು ಐಡೆಂಟಿಫೈ ಮಾಡಲಾಗಿದೆ. ಸೊ ಶಿವಮೊಗ್ಗ ಸುತ್ತಮುತ್ತ ಎಲ್ಲೆಲ್ಲಿ ಮಂಗಗಳು ಕಾಣಕ್ಕೆ ಸಿಗ್ತಾವೋ ಅವುಗಳನ್ನು ಹಿಡಿದು ಈ ಪ್ರದೇಶದಲ್ಲಿ ಬಿಡಲುವಂಥ ಪ್ಲ್ಯಾನನ್ನು ಮಾಡ್ತಿದ್ದಾರೆ. ಸಿಮಿಲರ್ ಪ್ಲ್ಯಾನು ಡೆಲ್ಲಿಯಲ್ಲಿ ಕೂಡ ಮಾಡಲಾಗುತ್ತೆ. ಈ ವೈಲ್ಡ್ ಲೈಫ್ ಸೆಂಚುರಿ ಏನಿದೆ, ಸೊ ಡೆಲ್ಲಿಯಲ್ಲಿ ಎಲ್ಲೆಲ್ಲಿ ಮಂಗಗಳು ಕಾಣಕ್ಕೆ ಸಿಗ್ತಾವೋ ಅವುಗಳನ್ನು ಹಿಡಿದು ಈ ಪ್ರದೇಶದಲ್ಲಿ ತಂದು ಬಿಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸೊ ಹಾಗಾಗಿ ಅದರ ಮೆನ್ಷನಲ್ಲಿ ಇದು ಕೂಡ ಮೆನ್ಷನ್ ಆಗಿತ್ತು. ಸೊ ಡೆಲ್ಲಿ ಇದಕ್ಕೆ ಸರಿಯಾದ ಉತ್ತರ. ಓಕೆ. ಸೊ ಇದು ಇವತ್ತಿನ ಕ್ಲಾಸ್. ಆ್ಯಂಡ್ ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತೋದಕ್ಕೆ ಮರಿಬೇಡಿ. ಸೊ ನಾವು ಹೊಸ ವೀಡಿಯೋಗಳನ್ನು ಹಾಕಿದಾಗ ಅದರ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆ್ಯಂಡ್ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡದೇ ಇರೋರು ಲಿಂಕನ್ನು ಕೊಡಲಾಗುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಅಲ್ಲಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಬೋದು. ಆ್ಯಂಡ್ 9ನೇ ಮತ್ತು 10ನೇ ಜೂನ್ನ ಕರೆಂಟ್ ಅಫೇರ್ಸ್ ಒಟ್ಟಿಗೆ ಅಪ್ಲೋಡ್ ಮಾಡಲಾಗುತ್ತೆ. ಆ್ಯಂಡ್ ರೆಗ್ಯುಲರಾಗಿ ಕ್ಲಾಸಸ್ ಇನ್ನೂ ಮುಂದುವರಿಯುತ್ತೆ. ಓಕೆನಾ. ಸೊ ಇದು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.